ಇದೇನು ನೀವಿಲ್ಲಿ? ನಾನು ಅಯ್ಯೋ ನಾನ್ಯಾಕೆ ಇಲ್ಲಿ ಬಂದೆ? ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನಾನು ಹೇಳ್ತೀನಿ. ಆಕ್ಸಿಡೆಂಟಲ್ ಆದ ನಮ್ ಭೇಟಿ ಮನೆವರೆಗೂ ಬಂತು. ಈಗ ನನ್ನ ಹಾರ್ಟ್ ಒಳಗೆ ಹೋಗ್ಬೇಕು ಅಂತ ಬಂದಿದ್ದೀರಾ ಅಲ್ವಾ? ಅಯ್ಯೋ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಅದಕ್ಕೋಸ್ಕರ ಬರಲಿಲ್ಲ. ನನಗ್ ಗೊತ್ತಪ್ಪ ನೀನ್ ಯಾಕೆ ಬಂದಿದ್ಯಾ ಅಂತ. ಅಪ್ಪ ಸುಮ್ನೆ ಇಲ್ಲಿದೆಲ್ಲ ಕಲ್ಪನೆ ಮಾಡ್ಬೇಡ. ನೋಡಮ್ಮ, ಮದ್ವೆ ವಯಸ್ಸು ಬಂದಿರೋ ಮಗಳು ಮನೇಲಿದ್ರೆ ಹೆತ್ತವ್ರಿಗೆ ಬರೋ ಕಲ್ಪನೆನೇ ಅದಮ್ಮ. ನೋಡಿ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನೋ ಚಿಕ್ಕ ವಯಸ್ಸಲ್ಲಿ ಹುಡುಗಾಟದಲ್ಲಿ ನಡೆದ ಮದ್ವೆನ ಬೊಂಬೆ ಆಟ ಅಂತ ಮರೆತು ನಿಮ್ ತಂದೆ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರಿ. ಪ್ರಾಣ ಉಳಿಸಿದ್ರಲ್ಲ ಅನ್ನೋ ಕೃತಜ್ಞತೆಗೆ ಮನೆ ಒಳಗೆ ಸೇರ್ಸೋದಕ್ಕೆ ನನ್ಗೆ ಉದ್ದೇಶ ಹೇಳಕ್ ಬಂದ್ಬಿಟ್ರಾ? ಇವನ್ ಹೇಳೋದು ತಪ್ಪೇನಮ್ಮ ಇದೆ. ನೋಡಮ್ಮ, ಇನ್ ನನ್ನ ಕೈಯಲ್ಲಿ ತಡ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಈಗಾಗಲೇ ಒಬ್ರು ನೋಡ್ಕೊಂಡ್ ಬಂದಿದ್ದೀನಿ. ಅವ್ರಿಗೊಬ್ಬನೇ ಮಗ, ಹುಡುಗನು ಚೆನ್ನಾಗಿದ್ದಾನೆ, ಬೇಕಾದಷ್ಟು ಆಸ್ತಿ ಇದೆ, ಒಳ್ಳೆ ಮನತನ ಕೂಡ. ನಾನು ಅವ್ರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ನೀನು ಒಪ್ಕೊಳ್ಳೇಬೇಕು. ಆದಷ್ಟು ಬೇಗ ಮುಹೂರ್ತ ಇರಿಸ್ಬಿಡ್ತೀನಿ. ಅಪ್ಪ, ನಾನು ಕೃಷ್ಣನ್ ಹೆಂಡತಿ. ಅವ್ರನ್ನ ಬಿಟ್ಟು ಈ ಜನದಲ್ಲಿ ಬೇರೆ ಯಾರು ಮದ್ವೆ ಆಗೋದಿಲ್ಲ. ನೀವೇನಾದ್ರೂ ಹಠ ಹಿಡಿದ್ರೆ ನೀವು ಮುಹೂರ್ತ ಇಡ್ಸೋದು ನನ್ ಮದ್ವೆಗಲ್ಲ, ನನ್ ತಿಥಿಗೆ. ಡಾಕ್ಟರ್ ಸ್ಟಿಲ್ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್. ನಾಳೆ ಬೆಳಗ್ಗೆವರೆಗೂ ಏನು ಹೇಳಕ್ಕಾಗೋದಿಲ್ಲ. ಈಗ ಯಾರು ಅವ್ರನ್ನ ಖಂಡಿತ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. ನಿಮ್ ತಂದೆಗೆ ಏನೂ ಆಗೋದಿಲ್ಲ. ನೀವು ಮಾಡಿರೋ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ನೋಡಿ, ನಾನು ನಮ್ಮಪ್ಪ ನೋಡ್ಕೊತೇನೆ. ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ನಾಳೆ ಬರ್ತೀನಿ. ಸರಿ. ಕರೆದ್ರ? ಇಲ್ಲ. ಯಾಕೆ ನನ್ ಮನ್ಸು ಕೃಷ್ಣ ನೋಡಿದ್ರೆ ಹೀಗಾಡುತ್ತೆ? ಅಳಿಯಂದ್ರು, ಅಶ್ರಿತಾ, ಅಳಿಯಂದ್ರು ಬಂದ್ರು. ಯಾಕಿಷ್ಟು ತಡ ಮಾಡ್ಬಿಟ್ರಿ? ನಿಮ್ಗೋಸ್ಕರ ಕಾದು ಕಾದು ನಾವಿಬ್ರು ಸುಸ್ತಾಗೋದು. ಬನ್ನಿ ಊಟ ಮಾಡೋಣ. ಏನು, ನೀವಿಬ್ರು ಊಟ ಮಾಡಿಲ್ವೇ? ನನಗೋಸ್ಕರ ಕಾಯಿ ಬಿಡ್ತಾರೆ, ನಾವತ್ತೆ ಹೇಳಿಲ್ವೇ ಮಾವ? ರೀ, ಹಸಿವ ಪ್ರಕೃತಿ ಆದ್ರೆ ಗಂಡನ ಜೊತೆ ಊಟ ಮಾಡೋದು ಸಂಸ್ಕೃತಿ. ಹಸಿವ ಪ್ರಕೃತಿ ಆದ್ರೆ ಹಸಿವ ಗಂಡನ ಜೊತೆ ಊಟ ಮಾಡೋದು ಗಂಡನ ಜೊತೆ. ಅಳಿಯಂದ್ರೆ, ಏನ್ ಯೋಚನೆ ಮಾಡ್ತಾ ನಿಂತು ಬಿಟ್ರಿ? ನೀವ್ ಹೋಗಮ್ಮ, ತಟ್ಟೆ ಹಾಕು. ಹೋಗು. ಆಗ್ಲಿ ಡ್ಯಾಡಿ. ಬನ್ನಿ ಅಳಿಯಂದ್ರೆ, ನಿಮ್ಗೋಸ್ಕರ ಕಾದು ಕಾದು ಹೊಟ್ಟೆ ಎಲ್ಲ ಚುರ್ಚುರು ಅಂತ ಇದೆ. ಬನ್ನಿ 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 ಕೂತ್ಕೊಳ್ಳಿ. ಓ, ಆಗ್ಲೇ ಬಡಿಸ್ಬಿಟ್ಟಿದ್ಯಮ್ಮ, ಕೂತ್ಕೋ. ಅಳಿಯಂದ್ರೆ, 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 ಯಾಕೆ ಸುಮ್ನೆ ಕೂತ್ಕೊಂಡ್ಬಿಟ್ರಿ? ಊಟ ಮಾಡಿ. ಯಾಕೋ ಊಟ ಮಾಡಕ್ ಆಗ್ತಿಲ್ಲ ಮಾವ. ಏನೋ ಒಂಥರ ಇರಿಸ್ಮುರ್ಸು. ಇರಿಸ್ಮುರ್ಸ? ಯಾಕಳಿ ಅಂದ್ರೆ ಏನಾಯ್ತು? ಅದು ಸದ್ಯ ಏನೂ ಇಲ್ಲ. ನೀವು ಊಟ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆನಿ ಅಯ್ಯೋ, ನನ್ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ನಾನು ಇವ್ರಿಗೆ ಹೇಗೆ ದ್ರೋಹ ಆಗಿಲಿ? ಅಯ್ಯೋ ದೇವ್ರೆ. ನೋ